ಇಂಥ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅವ್ರು ಕೆಲಸ ಮಾಡೇ ಇಲ್ಲ ಅಂತ ಒಳ್ಳೆ ವ್ಯಕ್ತಿ. ಅಂತ ರಸ್ತಾ ಎಲ್ಲಿಯೂ ಆಗಿಲ್ಲ. ಒಂದ್ ಫೂಟ್ ರಸ್ತಾ ಹಾಕ್ಸ್ಯಾರ. ಯಾರು ಮಾಡ್ಸ್ಯಾರಪ್ಪ ಅದನ್ನ ದೇವ್ರ ಅಂತ ಹೇಳ್ತಾರ ಜನ. ದೇವ್ರ ಅಂತ ಭಾರಿ ಮಾಡ್ಯಾರಪ್ಪ ಅದನ್ನ ರಸ್ತಾ. ಅವ್ರ ಕೊಲೆಗಾರ ಆಗಿದಾರ, ಅವ್ರನ್ನ ಆರಿಸಿ ತರ್ತಿಲ್ಲ ಜನ. ಕೊಲೆ ಮಾಡಿದವರ ಬೇರೆ, ಅದೇನು ಷಡ್ಯಂತ್ರ ರಾಜಕೀಯ ಕೈವಾಡು ಅಥವಾ ಏನು ವೈಯಕ್ತಿಕ. ಅವ್ರು ಸುಮಾರು 100 ಹಸುಗಳು ಸಾಕ್ತಾರ. ಒಬ್ಬ ಮನುಷ್ಯ ಅಂತ ಕ್ರೂರಿ ಇಲ್ಲ. ಮತ್ ರಾಜಕೀಯ ಷಡ್ಯಂತ್ರ ಮುಂದಕ್ಕಾರ ಅಂತ ಹೇಳಿ ಇರ್ತಲ್ರಿ. ಹತ್ತಕ್ಕೂ ಉದ್ದೇಶ ಮುಖ್ಯಮಂತ್ರಿ ಹಾಕ್ಯಾರ, ಗ್ಯಾರಂಟಿ ಮುಖ್ಯಮಂತ್ರಿ ಹಾಕ್ಯಾರ. ಅಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಾರೆ ಒಂದ್ ವೇಳೆ ಮರು ಇಲೆಕ್ಷನ್ ಆದ್ರ ಅವ್ರ ಮನಿ ಒಳಗ್ ಬೇಕಾದವ್ರ ನಿಂತ್ರು ಸರ ಇದು ಒಂದ್ ಸತಿ ಅವ್ರ ಅನುಪಸ್ಥಿತಿ ಒಳಗ ಅವ್ರನ್ನ ಆರಿಸಿ ತಂದೆ ತರ್ತೇವಿ. ಇದು 100% ಗ್ಯಾರಂಟಿ ಸರ್. ಈಗ ಅವ್ರ ಶ್ರೀಮತಿ ಅವರ ಶಿವಲೀಲಾ ಆಕಾರ ಏನದಾರಲ್ರಿ, ಅವರು ನಿಂತರ ಮತ್ತು ಗ್ಯಾರಂಟಿ ಆರಿಸಿ ಬರತಾರ. ಸಚಿವರಾದಾಗ ಬಾಳ ಕೆಲಸ ಆಗಿದೆ, 100% ಕೆಲಸ ಆಗಿದೆ. ನಮ್ಮ 71 ಕ್ಷೇತ್ರಕ್ಕೆ ಅಂತ ವ್ಯಕ್ತಿ ಬೇಕು. ಅಂತ ವ್ಯಕ್ತಿ ಇದ್ರೆ ಮಾತ್ರ ಸುಧಾರಣೆ. ಧಾರವಾಡ ಗ್ರಾಮಾಂತರ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಕೊಲೆ ಕೇಸ್ ಸಂಬಂಧ ಜೈಲು ಹಕ್ಕಿಯಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಆದರೆ ಈ ಆದೇಶವನ್ನು ಪ್ರಶ್ನಿಸಿ ವಿನಯ್ ಕುಲಕರ್ಣಿ ಪರ ವಕೀಲರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಹೀಗೆ ನ್ಯಾಯಾಲಯದ ಕಟಕಟೆ ಏರಲು ಮುಖ್ಯ ಕಾರಣ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಆಗ ಇದ್ದಂತಹ ಬಿಜೆಪಿ ಸರ್ಕಾರ ಪ್ರಕರಣವನ್ನು ಸಿಬಿಐಗೆ ಕೊಟ್ಟಿತ್ತು ಹಾಗೂ ಹೀಗೆ ಕೇಸನ್ನು ಸಿಬಿಐಗೆ ಹಸ್ತಾಂತರ ಮಾಡೋದ್ರ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿತ್ತು ಎನ್ನುವುದು. ಪ್ರಕರಣ ಸಂಬಂಧ ವಿನಯ್ ಕುಲಕರ್ಣಿ ಪರ ಖ್ಯಾತ ವಕೀಲ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಹೈಕೋರ್ಟ್ ಅಲ್ಲಿ ವಾದ ವಿವಾದಗಳು ನಡೆದಿದ್ದು ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಈ ಮಧ್ಯೆ ಕ್ಷೇತ್ರದ ಜನರು ಕೂಡ ಈ ಕೇಸಲ್ಲಿ ಷಡ್ಯಂತ್ರ ನಡೆದಿದೆ, ನಮ್ಮ ನಾಯಕನನ್ನ ಉದ್ದೇಶಪೂರ್ವಕವಾಗಿ ಈ ಪ್ರಕರಣದಲ್ಲಿ ಸಿಲುಕಿಸಲಾಗಿದೆ ಅಂತ ಬೇಸರ ತೋಡಿಕೊಂಡಿದ್ದಾರೆ. ಅಷ್ಟಕ್ಕೂ ಧಾರವಾಡ ಗ್ರಾಮಾಂತರದ ಹಲವೆಡೆ ಪಬ್ಲಿಕ್ ಇಂಪ್ಯಾಕ್ಟ್ ಸಂಚಾರ ನಡೆಸಿ ಜನರನ್ನ ಮಾತನಾಡಿಸೋ ಪ್ರಯತ್ನ ಮಾಡಿದೆ. ಬನ್ನಿ, ಜನರು ವಿನಯ್ ಕುಲಕರ್ಣಿ ಬಗ್ಗೆ ಯಾವ ರೀತಿಯ ಅಭಿಪ್ರಾಯವನ್ನ ಹೊಂದಿದ್ದಾರೆ, ಏನೆಲ್ಲ ಕೆಲಸಗಳನ್ನ ವಿನಯ್ ಕುಲಕರ್ಣಿ ಮಾಡಿದ್ದಾರೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸರ್, ಇದು ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಹತ್ತುವ ಕೆಲಸ ಅವ್ರು ಮಾಡಿದ್ದಾರೆ ಸರ್. ಅವ್ರಿದ್ದೇ ಅವ್ರ ಬಾಯಿಗೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವ್ನ ಆರಿಸಿ ತಂದಾರ ಸರ್. ಅವ್ರ ಕೊಲೆಗಾರ ಆಗಿದಾರ, ಅವ್ರನ್ನ ಆರಿಸಿ ತರ್ತಿಲ್ಲ ಜನ. 2023 ಹಿಂದಿನ ಪೀಳಿಗೆಯಲ್ಲಿ ಅವ್ನ ಆರಿಸೇ ತರತಿಕ್ಕಲ್ಲ, ಅವ್ರ ಕೊಲೆಗಾರ ಆಗಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿ ಅವ್ರನ್ನ ಹತ್ತುವ ಕೆಲಸವನ್ನ ಮಾಡಿದಾರ ಅಂತೇಳಿ ಇದು ಜನಕ್ಕೆಲ್ಲರಿಗೂ ಗೊತ್ತೈತಿ. ಈಗಾದ್ರೂ ಮುಂದಾದ್ರೂ ಅವ್ರ ವಿನಯ್ ಕುಲಕರ್ಣಿ ಅವರಾಗ್ಲಿ ಅವ್ರ ಮನೆತನದಲ್ಲಿ ಯಾರೋ ನಿಂತರು ಬರೋದು ಅವ್ರ ಖಂಡಿತ ಸರ್. ಮುಂದೆ ಒಂದ್ ಬೇವದೆ ಭಾವ ಅನ್ನಂಗಿಲ್ಲ, ಏನಿಲ್ಲ ಸರ್. ಹೆಗಲ್ ಮ್ಯಾಗ ಕೈ ಹಾಕೋತಾರು, ಹೆಗಲ್ ಮ್ಯಾಗ ರೈತರ ಬರ್ಲಿ ಹೆಗಲ್ ಮ್ಯಾಗ ಕೈ ಹಾಕೊಂಡು ಅವ್ರ ತತಾರ್ಪ ಎಲ್ಲಾಡಿಕೆ ಅಂತೇಳಿ ಎಲ್ಲಾಡಿಕೆ ತಿಂತಾರು. ಮತ್ತೇನೋ ಒಟ್ಟ ರೈತರು ಕೂಡ ಬಾಳ ಅನುಕೂಲ ಸರ್. ಅವ್ರ ಇಲ್ಲ ಅಂದ್ರು ನಮ್ ಧಾರವಾಡ ಜಿಲ್ಲೆ ಇಲ್ಲ ಅಂದ್ರು ಅವ್ರ ಶ್ರೀಮಂತಿ ಅವ್ರ ಕೆಲಸ ನಡೆಸಿ ಕೊಡತ್ತಾರ ಸರ್. ದಿನ ಯೂಜೆಟ್ ಕೊಟ್ಟು ಕೆಲಸಗಳು ಮಾಡಿ ಕೊಡತ್ತಾರ. ಅವ್ನ್ ದೊಡ್ಡ ಅದಾನ, ಅವ್ನ್ ಶ್ರೀಮಂತ ಅದಾನ, ನಮ್ಮ ಅಧಿಕಾರಿ ಅದಾನ, ಇವ್ ಕೀಳ್ ಬಡವದಾನ, ಈ ಬಾವಿಲ್ಲ. ಇವತ್ತು ಭಿಕ್ಷುಕ ಹೋಗ್ಲಿ ಅವನ ಕಡೆ ಕೆಲಸ ಐತೆ ಅಂತ ಹೇಳಿ ಬಾರಪ್ಪ ಅಂತೇಳಿ ಕರ್ಕೊಂಡ್ ತಮ್ಮಂತೇಳಿ ಕುಂತು ಕೆಲಸ ಮಾಡಿ ಅವನ ಯೋಗಕ್ಷೇಮವನ್ನ ವಿಚಾರ ಮಾಡಿ ಕಾಸ ಅವನಿಗೆ ಏನೆಲ್ಲಾ ಮಾಡ್ಬೇಕು ಮಾಡ್ಯಾನ ಕಳಿಸ್ತಿದ್ರು ಸರ. ಅಂತ ವ್ಯಕ್ತಿಗಳು ಸಿಗೋದು ಅಪರೂಪ ಬಾಳ ಇದೆ ಸರ. ಇದೆಲ್ಲ ರಾಜಕೀಯ ಷಡ್ಯಂತ್ರ ಸರ. ಅವ ಈ ರೀತಿ ಜನಪರ ಕೆಲಸಗಳನ್ನ ಮಾಡುವುದರಿಂದ ಜನರ ಮನಸ್ಸಿನಲ್ಲಿ ಮನದಟ್ಟವಾಗಿ ಉಳಿಯುವುದರಿಂದ ನಾಳೆ ನಮಗ್ ಹೊಡೆತ್ ಬಿದ್ದಿತ್ತು ಅನ್ನುವಂತ ಭಯದಿಂದ ಏನೋ ಒಂದು ಕುತಂತ್ರ ಆಗಿದೆ ಸರ. ಪರಮಾತ್ಮ ಭಗವಂತ ಆ ಒಳ್ಳೆ ನಿರ್ಧಾರ ಇದ್ರೆ ಒಳ್ಳೇದಾಗುದ ಸರ. ಸತ್ಯಕ್ಕೆ ಜಯ ಸಿಗ್ತೈತೆ ಅನ್ನುವಂತ ನಂಬಿಕೆ ನಮಗ 100% ಗ್ಯಾರಂಟಿ ಇದೆ ಸರ. ಇಷ್ಟು MLAಗಳು, ಇಷ್ಟು MP ಗಳು, ಇಷ್ಟು ಶಾಸಕರು, ಇಷ್ಟು ಸಚಿವರು ಅದಾರ. ಯಾರ ಜೈಲಿನೊಳಗೆ ಇದ್ದ ಕಾಸ ಆರಿಸಿ ಬಂದಿದಾರ, ಇದ್ರ ಮೇಲೆ ನಾವು ತಿಳ್ಕೊಂಡ್ ಬಿಡುದು ಸರ. ಅವ್ರು ನಿಜವಾಗಿಗೂ ಕೊಲೆಗಡೆಕರ ಆಗಿದ್ರ, ಅವ್ರ ಅಧರ್ಮಿಗಳಾಗಿದ್ರ, ಅವ್ರು ಮಾಡಬಾರದಂತ ಕೆಲಸಗಳನ್ನ ಮಾಡುವಂತ ವ್ಯಕ್ತಿಗಳಾಗಿದ್ರ, ಅವ್ರ ಜೈಲ್ನಾಗಿದ್ರು ನಾವ್ ಯಾಕೆ ಆರಿಸಿ ತರ್ತಿದ್ವಿ ಸರ. ಅವ್ರು ಒಳ್ಳೆ ವ್ಯಕ್ತಿ ಅದಾರ ಅಂತ ಅಂದಾಗನ ಆರಿಸಿ ತರಬೇಕಾಗ್ತು. ಅದ ಸತ್ಯಕ್ಕೆ ಜಯ ಸಿಗಲೇ ಇಲ್ಲ ಅಂದ್ರು ಸಹಿತ ಒಂದ್ ವೇಳೆ ಮರು ಇಲೆಕ್ಷನ್ ಆದ್ರ ಅವ್ರ ಮನಿ ಒಳಗ್ ಬೇಕಾದವ್ರು ನಿಂತ್ರು ಸರ ಇದು ಒಂದ್ ಸತಿ ಅವ್ರ ಅನುಪಸ್ಥಿತಿ ಒಳಗ ಅವ್ರನ್ನ ಆರಿಸಿ ತಂದೆ ತರ್ತೇವಿ. ಇದು 100% ಗ್ಯಾರಂಟಿನ ಸರ್. ಇಂಥ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅವ್ರು ಕೆಲಸ ಮಾಡೇ ಇಲ್ರಿ ಅಂತ ಒಳ್ಳೆ ವ್ಯಕ್ತಿ. ಅದ್ರ ಬಗ್ಗೆ ಏನು ಇನ್ನೊಂದು ಮಾತಿಲ್ರಿ. ಇಲ್ರಿ ಜೈಲಿಗೆ ಹೋಗುವಂತ ಅಪರಾಧ ಅವ್ರೇನ್ ಮಾಡಿಲ್ರಿ. ಈಗೆಲ್ಲ ಅವರಿಂದ ಏನು ಅಪರಾಧ ಅನ್ಯಾಯ ಆಗಿಲ್ರಿ. ಕೊಲೆ ಮಾಡಿದವರ ಬೇರೆ, ಅದೇನು ಷಡ್ಯಂತ್ರ ರಾಜಕೀಯ ಕೈವಾಡು ಅಥವಾ ಏನು ವೈಯಕ್ತಿಕ ದ್ವೇಷ ನಮಗದು ಗೊತ್ತಾಗೋದಿಲ್ರಿ. ಅವ್ರನ್ನ ಒಂದು ಷಡ್ಯಂತ್ರದಾಗ ಸಿಲುಕಿಸಿದಾರ. ಅವ್ರು ರಾಜಕೀಯದಾಗಿ ಮುಖಂಡರಾಗಿ ಅವ್ರು ಮುಂದುವರಿತಾರೆ ಅನ್ನೋ ಷಡ್ಯಂತ್ರದ ಮೇಲೆ ಮಾಡ್ಯಾರ. ಈಗ ಅದ ನಮ್ಮ ಇಡೀ ಕರ್ನಾಟಕ ಮಂದಿಯೆಲ್ಲ ಬರೋದ್ರಿ ನಮ್ಮ ಆಶ್ರಮಕ್ಕೆ. ಒಟ್ಟ ಅಂತ ರಸ್ತಾ ಎಲ್ಲಿಯೂ ಆಗಿಲ್ರಿ. 1 ಫೂಟ್ ರಸ್ತಾ ಹಾಕ್ಸ್ಯಾರ.
ಯಾರು ಮಾಡ್ಸ್ಯಾರಪ್ಪ ಅದನ್ನ ದೇವ್ರಂತ ಹೇಳ್ತಾರ ಜನ. ದೇವ್ರು ಅಂತಾರೆ. ದೇವ್ರ ಅಂತಾರ್ರಿ. ದೇವ್ರಂತ ಭಾರಿ ಮಾಡ್ಯಾನಪ್ಪ ಅಂದ್ರ ರಸ್ತಾ. ಯಾರು ಮಾಡ್ಯಾರ ಅದನ್ನ ಅಂತ ಹೇಳಿ ಎಲ್ಲಾ ನಮ್ಮ ಕರ್ನಾಟಕ ಮಂದಿ ಎಲ್ಲ ಬರತ್ರಿ ಅಲ್ಲಿ ದೇವಸ್ಥಾನ. ಆತ್ಮಾನಂದ ಆಶ್ರಮ ಅಂತ ಹೇಳಿ ಜಗತ್ನ್ಯಾಗ ಇದ್ದವ್ರ ಅಮೇರಿಕಕ್ಕೆ ಹೋದ ಮಂದಿ ಹುಡುಗರು ಇಲ್ಲಿ ಅಜ್ಜವ್ರು ಬರ್ತಿದ್ದವ್ರೆ ಎಲ್ಲಾ ಆಲ್ ನಮ್ಮ ಜಗತ್ತಿನ ಮಂದಿ ಬರತ್ರಿ ಅಲ್ಲಿ ಆಶ್ರಮಕ್ಕೆ. ಎಲ್ಲಾ ಭಾರಿ ಆಗೈತಿ ರಸ್ತಾ, ಭಾರಿ ಚಲೋ ಆಗೈತಿ ಅಂತ ಅನ್ನೋರ ಇನ್ನ ನಮಗ ಜೈಲಿಂತ್ರ ಬಿಟ್ಟು ಬರ್ಬೇಕ್ರಿ. ಅಂತ ಜನ ಸಿಗುದಿಲ್ರಿ ಇಲ್ಲಿ. ದೇವ್ರಾರಿ ಅವ್ರು ಫೋಟೋನು ಅದಾವ ಸರ್. ಅವ್ರು ಎಲ್ಲಾ ಫೋಟೋ ಹಾಕವ್ರ ಮನಿಗೊಂದೊಂದ್ ಫೋಟೋ ಅದಾವ. ಅಂತ MLA ಜಗತ್ನ್ಯಾಗ ಎಲ್ಲಿ ಸಿಗುದಿಲ್ರಿ, ಜಗತ್ನ್ಯಾಗ ಸಿಗೋಲ್ರಿ. ಹ್ಞೂನ್ರಿ. ಮತ್ ರಾಜಕೀಯ ಷಡ್ಯಂತ್ರ ಮತ್ ಪಾಪ ಮುಂದ್ ಹಾಕ್ಯಾರ ಅಂತ ಹೇಳಿ ಇರ್ತೈತಲ್ರಿ. ಹತ್ತಕ್ಕೂ ಉದ್ದೇಶ ರೀ. ಮುಖ್ಯಮಂತ್ರಿ ಹಾಕ್ಯಾರ ಅವ್ರು ಮುಂದಾದ್ರು ಗ್ಯಾರಂಟಿ ಮುಖ್ಯಮಂತ್ರಿ ಹಾಕ್ಯಾರ. ಅಂತ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕಾರಿ. ಹಂಗ ಅದಾರಿ. ಮೂಕ ಪ್ರಾಣಿಗಳು ಸಾಕ್ತಾರ ಅವ್ರು. ಅಂತ ವ್ಯಕ್ತಿ ಈಗ ಒಂದು ಮನುಷ್ಯನ ಜೀವ ತೆಗೆದ್ರ ಆಗೋದಿಲ್ರಿ, ಮಾಡುದಿಲ್ರಿ. ಅಂತ ಕೆಲಸ ಮಾಡಿಲ್ಲ ಅಂದ್ರೆ ಈಗ ಒಂದ್ ವ್ಯಕ್ತಿ ಬೆಳೆ ಆತಂದ್ರ ಹತ್ತಾಕ್ ನೋಡತಾರ 4 ಜನ. ಈಗ ಒಳ್ಳೆ ವ್ಯಕ್ತಿ ರೀ, ಒಳ್ಳೆ ಅಭಿವೃದ್ಧಿಗಾರ, ಒಳ್ಳೆ ವ್ಯಕ್ತಿ. ಇಂಥ ಕನಕ ಅವ್ರು ಹತ್ಬೇಕನ್ನೋ ಕನಕ ಹತ್ಕ್ಯಾರ ಅವ್ರು. ಸರಿ, ಯಾಕಂದ್ರೆ ಇದು ಒಂದು ರಾಜಕೀಯ ಪ್ರೇರಿತ ರಾಜಕೀಯ ಷಡ್ಯಂತ್ರದಿಂದ ಅವ್ರ ಮ್ಯಾಲ ಒಂದ್ ಸ್ವಲ್ಪ ಇದು ಬಂದೈತಿ. ಎಲ್ಲಾ ಜನಬೆಂಬಲ ಐತಿ ಸರ. ನಮ್ಮ ದಾಡು 71 ಕ್ಷೇತ್ರದೊಳಗ ಸಾಕಷ್ಟು ಅವ್ರಿಗೆ ಜನಬೆಂಬಲ ಐತಿ ಸರ. ಅವರು ದೇವ್ರ ಆಶೀರ್ವಾದದಿಂದ ಮತ್ತೀಗ ಕೋರ್ಟ್ನ್ಯಾಗ ಈಗ ಜನಪ್ರತಿನಿಧಿಗಳು ಕೋರ್ಟ್ನ್ಯಾಗ ಹಂಗಾತ್ ಸರ. ಈಗ ಹೈಕೋರ್ಟ್ಗಂತೂ ಹೋಗಿದಾರ ಸರ. ಹೈಕೋರ್ಟ್ ಹೋಗಿದಾರು. ಮತ್ತೆ ನಮ್ಮ CV ನಾಗೇಶ್ ಅವರು ಈಗ ಏನು ಇದನ್ನ ಮಾಡ್ಬೇಕನ್ನೋದು ಮಾಡಿದಾರ ಸರ್. ಈಗ ವಾದ ಮನುಷ್ಯರ್ ಸರ್. ಈಗ ಆಲ್ರೆಡಿ ಅವ್ರಂತೂ ಹೊರಗೆ ಬರತಾರ ಸರ. ಹೊರಗೆ ಬರತಾರ ಅನ್ನೋದು 100ಕ್ಕೆ 100 ಸತ್ಯ ಐತಿ ಸರ. ಅವ್ರು ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ಯಾರ ಸರ. ಈ ಕೇಸ್ ಅಂತೂ ಅವ್ರ ಮ್ಯಾಲ ಖುಲಾಸೆ ಹಾಕ ಸರ. ಇದು ಖುಲಾಸಾಗಿ ಹೊರಗೆ ಬರ್ತಾರ ಸರ್ ಅವ್ರು. ಈಗ ಸದ್ಯ ಅಕಸ್ಮಾತ್ ಬೈ ಎಲೆಕ್ಷನ್ ನಡೆದ್ರ ಅವ್ರ ಮನೆಯಿಂದ ಅವ್ರಿಗೆ ಬೇಕಾದವ್ರಿಗೆ ಒಬ್ಬರಿಗೆ ಟಿಕೆಟ್ ಕೊಟ್ಟರು ಕೂಡ ಆರಿಸಂತೂ ಬರೋದು ಗ್ಯಾರಂಟಿ ರೀ. ಏನ್ ಸರ ಕ್ಯಾಂಪೇನ್ ಮಾಡಿರು ಒಟ್ಟ ಬಿಟ್ರು ಒಟ್ಟಾರಿ. ಈಗ ಅವ್ರ ಶ್ರೀಮತಿ ಅವರ ಶಿವಲೀಲಾ ಆಕಾರ ಏನದಾರಲ್ರಿ, ಅವರು ನಿಂತರ ಮತ್ತು ಗ್ಯಾರಂಟಿ ಆರಿಸಿ ಬರತಾರ ರೀ. 100ಕ್ಕೆ 100 ಸತ್ಯವಾದ ಮಾತು. ಯಾಕಂದ್ರ ಅವ್ರು ವಿನಯ್ ಕುಲಕರ್ಣಿ ಅವ್ರು ಮಾಡಿದಂತ ಕೆಲಸಗಳು ಅಂತವದವ್ರಿ. ಭಾಳ ಬೇಜಾರಾಗೈತ್ರ. ಅವ್ರ ಹಿಂಗ ಇದ್ರಾಗಿದ್ದಕ್ಕ ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಾರ. ಇವತ್ತು ಏನೋ ಅಂದ್ರು ನಾವ ಒಬ್ರು ಹೋಗ್ಲಿ ಏನಾರ ನಮ್ ಊರ್ ಬೇಕಂದ್ರ ಬರ್ಕೊಂಡ ಶಾಂಕ್ಷನ್ ಮಾಡ್ಬಿಡ್ತಾರ. ಮನೆಗ್ ಹೋದ್ರು ಕೂಡ ಅವ್ರು ಅಣ್ಣಾರ್ ಇಲ್ಲ ಅಂದ್ರು ಮನೆಗ್ ಹೋಗಿ ಹಾಲು ಮಜ್ಜಿಗೆ ಎಲ್ಲಾ ಕೊಡ್ತಾರ. ಏನ್ ಬೇಕು ನಿಮ್ಗೆ ಅಂತ ಕೇಳಿದಾಗ ನಮ್ಮ ಊರ್ ಹಿಂಗ್ ಬೇಕಾಯ್ತಂದ್ರ ಆಯ್ತು ಅವ್ರು ಬರ್ಸಿ ಹೋಗ್ರಿ ಅಂದ್ಕೊಡ್ದ ಮತ್ತೊಂದ್ ತಿಂಗಳದಾಗ ಶಾಂಕ್ಷನ್ ಆಗಿಬಿಟ್ಟಿರ್ತೈತಿ. ಒಳ್ಳೆ ವ್ಯಕ್ತಿ ಕೆಲಸ ಮಾಡಕ್. ಅವ್ರು ಸುಮಾರು 100 ಗಂಟ್ಲೆ ಹಸುಗಳನ್ನ ಸಾಕ್ತಾರ. ಒಬ್ಬ ಮನುಷ್ಯ ಅಂತ ಏಟ್ ಕ್ರೂರಿ ಇಲ್ಲ. ಅದೆಲ್ಲ ಷಡ್ಯಂತ್ರ ನೋಡ್ಬೇಕು. ಎಷ್ಟು ವರ್ಷದಿಂದ ಅವ್ರು ನೋಡ್ತಾ ಇದ್ದೀನಿ? ನಾವ್ ಒಂದ್ 15 ವರ್ಷದಿಂದ ನೋಡ್ತಾ ಇದ್ದೆ. ಒಳ್ಳೆ ಕೆಲಸ. ಅವ್ರ ಕೆಲಸಗಾರ ರೈತರ ಬಗ್ಗೆ ಬಂತು, ಒಂದ್ ರೋಡ್, ಒಂದ್ ಹಳ್ಳಿಗಳಿಗೆ ಒಂದ್ ಕುಡಿ ನೀರಿನ ಬಂತು, ಜೀಲಕ್ಕೆ ಹೋಗಕ್ ಕಾರಣ ರೀ. ಈಗ ಒಂದು ಮನುಷ್ಯತ್ವ. ಈಗ ಒಬ್ಬ ನೀವ ಬೆಳೆಯಾಕತ್ತೀರಿ ಅಂತ ತಿಳ್ಕೊರಿ, ನಿಮ್ಮನ್ನ ತುಳಿಬೇಕಂತ ಕಾರಣಕ್ಕ ಅವನ್ನ ಚೂ ಬಿಟ್ರ ಈಗ ನೀವು ಹೋಗೋ ಲೆಕ್ಕಕ್ಕಿದ್ದಾಗ ಅವ್ನ ಹೆಂಗ ಇದು ಮಾಡ್ಬೇಕು. ಏನೋ ಅಕಸ್ಮಾತ್ ಆಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರ ಅದೇನ್ ಮಾಡಬೇಕು ಮುದ್ದಮ್ಮ. ಹಳ್ಳಿ ಒಳಗೆ ನಾವೆಲ್ಲ ಮಂದಿ ಕಾಣತಾರ ಒಟ್ಟನ್ನು ಕೊಲ್ಬೇಕಂತ ಇರ್ಬೇಕಾಗಿತ್ತು. ಒಟ್ಟನ್ನು ಕೊಲ್ಬೇಕಂತೇನಿಲ್ಲ. ಅವ್ರಿಗೆ ಯಾರು ಹಿಂದೆ ಬಾಳ ನಿಗ್ರಹ ಕೊಡ್ತಾರಂದ್ರ ಅವ್ರಿಗೆ ಮಾಡಿರ್ಬೋದು, ಮಾಡಿಸಿರ್ಬೋದು. ಅದೇನ್ ತಪ್ಪಲ್ಲ. ಅದ್ರ ಬಗ್ಗೆ ಅಂತ ಇನ್ನೊಬ್ರು ಮಂದಿ ಹಾಳು ಮಾಡಬೇಕು, ಇನ್ನೊಬ್ರು ಮಂದಿನ ತುಳಿಬೇಕು ಅನ್ನೋಂತ ವ್ಯಕ್ತಿ ಅಲ್ಲ. ಈಗ ನನಗ 52 ವಯಸ್ಸು. ಅದಕ್ಕಿಂತ ಹಿಂದೂ ನೋಡೇನಿ, ಈಗೂ ನೋಡಿವು. ಆದ್ರ ಇಂಥ ಕೆಲಸಗಾರ ನಾವು ನೋಡಿಲ್ಲ. ಇಂಥ ಕೆಲಸಗಾರ ಅಂತ ಹೇಳ್ತೀರಿ. ಇಂಥ ಕೆಲಸಗಾರಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಸರ್. ನಮಗೇನ್ ಅನ್ಸೋದಿಲ್ಲ. ಮುಂದಿನ ವಿಷಯ ನಾವು ಅಷ್ಟು ದೊಡ್ಡವ್ರನು ಅಲ್ಲ, ನಾವು ಹೊರಗೆ ಹೋಗೋರ್ನು ಅಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲಿ ಊರಾಗೇನ ನಮ್ಗ ಆದದ್ದು ನಾವು ಕಣ್ಣಿಲ್ ನೋಡಿದ್ದು ಅಷ್ಟು ಹೇಳ್ಬೋದು. ಅಷ್ಟು ದೊಡ್ಡವ್ರಲ್ಲ. ಧಾರವಾಡ ಸುದ್ದಿ ಹೇಳಕತ್ತೀರಲ್ಲ ನೀವು, ಅಲ್ಲಿದು ಗೊತ್ತಿಲ್ಲ. ನಮ್ ಗ್ರಾಮದ ಕೇಳ್ರಿ ಹೇಳ್ಬೋದು. ಕೆಲಸ ಮಾಡ್ಕೊಟ್ಟೆ ಮಾಡ್ಯಾರ. ಸಾರ್ವಜನಿಕರು ಮಾಡ್ಯಾರು, ವೈಯಕ್ತಿಕ ನಮ್ದು ಮಾಡ್ಯಾರ. ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ಯಾರ. ಕೆಲಸ ಅವ್ರ ಅಷ್ಟು ಕೆಲಸ ಯಾರು ಮಾಡಿಲ್ಲ. ಕೆಲಸ ಮಾತ್ರ ಭಾಳ ಮಾಡ್ಯಾರ. ವ್ಯಕ್ತಿಗತ ವಿಚಾರ ನೋಡಿದ್ರೆ ಅವ್ರಂತ ನಮ್ಮ 71 ಕ್ಷೇತ್ರಕ್ಕ ಅಂತ ವ್ಯಕ್ತಿ ಬೇಕು. ಅಂತ ವ್ಯಕ್ತಿ ಇದ್ರೆ ಮಾತ್ರ ಸುಧಾರಣೆ ನೋಡಿ. ಇಂಥಲ್ಲಿ ನಾವು 4 ಜನ ಹೋಗಿ ಇಂಥದ್ದು ಮಾಡಬೇಕ್ರಿ ಅಂತಂದ್ರೆ ಅದಕ್ಕೆ ಆಪ್ಷನ್ ಅವತ್ತು ಮಾಡೇ ಬಿಡೋದು. ನಾಳೆ ರೆಸ್ಪಾನ್ಸ್ ಏನು 100ಕ್ಕೆ 100 100%. ಸಚಿವರಾದಂತ ಸ್ಥಾನದೊಳಗ 90 ಲಕ್ಷ ರೂಪಾಯಿದ ಒಂದು ಚೆಕ್ ಡ್ಯಾಮ್ ಹಾಕ್ಯಾರ. ಇವಾಗಾದ್ರೂ ನೋಡ್ಬೋದು ಅದನ್ನ. ಅಂತ ಚೆಕ್ ಡ್ಯಾಮ್ ಕೆಲಸ ಭಾರಿ ಒಳ್ಳೆ ವರ್ಕ್ ಆಗೈತಿ. ಅದರಿಂದ ನಮ್ಮಲ್ಲಿ ಒಂದು 50 ಎಕರೆ ಮಟ್ಟ ನಾವು ನೀರಾವರಿ ಮಾಡ್ಕೋತೇವೆ. ಅಂದ್ರೆ ಫುಲ್ ನೀರ್ ನಿಲ್ತೈತಿ. ಬೋರ್ವೆಲ್ ಎಲ್ಲ ರಿಚಾರ್ಜ್ ಆಗತ್ತಾವು. ಒಳ್ಳೆ ಕೆಲಸ ಮಾಡ್ಯಾರ. ನಮ್ಮ ಊರಿಗೆ ದಾರಿ ಇದ್ದಿರ್ಕಿಲ್ಲ, ಕುಡಿಯಾಕ ಚಂದ ನೀರು ಇದ್ದಿರ್ಕಿಲ್ಲ. ಚಲೋ ಮಾಡ್ಯಾರ. ಅದೇನ ಒಳ್ಳೆ ಆಗ್ತಿ. ಅವಾಗೆಲ್ಲ ಐತ್ರಿ. ಈಗ ನೋಡ್ರಿ ಹಿರಿಯ ಗೊಬ್ಬರ ಸಿಗೋದು ರೈತರಿ ಹಾಕ್ಬೇಕಂದ್ರೆ ಹಿರಿಯ ಗೊಬ್ಬರ ಸಿಗೋದು. ಈಗ ಬೆನ್ನ ಐತಿ ಬರ್ತೈತ್ರಿ.
ಮನೆ ಮಠ ಬಂದು ಹೇಳಿಕಿದ್ರು ಹ್ಮ್. ಪಂಚಾಯತಿ ಒಳಗೆ ಏನಾರ ಅನ್ಯಾಯ ನಟ್ರಲ್ಲಿ ಹೋಗಿದ್ರು ಹ್ಮ್ ಇಲ್ಲಿ ಊರಿಗೆ ತನಕ ಕರೆಸ್ತಿದ್ರು ಎಲ್ಲಾರನು ಒಳ್ಳೆ ಆಗ್ತೀರಿ ಅದೆಲ್ಲ ಓಕೆ ಏನೇ ಸಮಸ್ಯೆ ಆದ್ರೂ ರೈತರ ಜೊತೆ ಇರ್ತಿದ್ರು. ಬರ್ತಿದ್ರು. ನಮ್ಮ ಮುಗಳಿಂದ್ರ ಒಂದು 2-3 ಕಿಲೋಮೀಟರ್ ಒಂದು ರೋಡ್ ಇತ್ತು. ಹ್ಮ್. ಆ ರೋಡ್ ಇರಾಕಿಲ್ಲ, ಹ್ಮ್. ಹಳ್ಳ ಐತಿ, ಹಳ್ಳದ ಒಂದಿಗೆ ರೋಡ್ ತೆಗಿಬೇಕಾಗಿತ್ತದ. ರೋಡ್ ಮುಂದಿನವ್ರಿಗೆ ಅವಶ್ಯ ಇತ್ತು. ಸಾಹೇಬ್ರು MLA ಇದ್ರ ಅವಾಗ ಬಂದ ಹಿಂಗ ರಿಂಗ್ರಿ ಅಂದ್ಕೂಲೆ ಅದಕ್ಕೆ ಅನುದಾನ ಹಾಕಿದ್ರು. ಬಂದ್ರ ಅದಕ್ಕೆ ಎಲ್ಲಾ ಜನ ವಿರೋಧ ಮಾಡಕಂದ್ರ ಅಲ್ಲಿ ಇದ್ದಂತ ಜನ ರೋಡ್ ಬಾಜುಕ್ ಇದ್ದವಾಗ ಆ ರೋಡ್ ಬೇಡ, ಒಂದ್ 50 ಮಂದಿಗೆ ರೋಡ್ ಬೇಕದ, 2-3 ಮಂದಿಗೆ ರೋಡ್ ಬೇಡ ಅಂತ ಸಂದರ್ಭದಾಗ ಸಾಹೇಬ್ರು ಬಂದ್ರ ಜಗಳ ಐತಿಲ್ಲ. ಅವ್ ಸಾಹೇಬ್ರಿಗಿನ ಸ್ವಲ್ಪ ಒಂಥರ ಇದಂಗಾಗಿ ಅವ್ರೇನೇರು ಅಂದ್ರ ನಕಾಶದಾಗಿಲ್ಲ, ಇಲ್ಲಿ ಹೆಂಗ್ ಮಾಡ್ತೀರಿ ನೀವು ಅಂತ ಅವ್ರ ಪ್ರಶ್ನೆ. ಬೇಡಪ್ಪ ನಾ ಅವ್ರ ಸಾಹೇಬ್ರ ಹೆಂಗ್ರಿ ಇಲ್ಲ 10-50 ಮಂದಿಗೆ ಒಳ್ಳೇದಕ್ಕಂದ್ರ ಇವ್ ನಾ ಕೆಟ್ಟ ಆಗವಣ ಅಂತ ಹೇಳಿ ಅಲ್ಲೇ ಮಕ್ಕೊಂಡ್ಬಿಟ್ರು ಹೊಲ್ದಾಗನ. 2 ತಾಸಲ್ಲೇ ಹೊಲ ಬಿಟ್ಟು ಹೋಗ್ಲಿಲ್ಲ ಅವ್ರ ಸಾಹೇಬ್ರ. ಇದು ಒಂದು 10 ವರ್ಷ ಆಯ್ತ. ಸಾಹೇಬ್ರು ಊರಿಗೆ ಹೋಗ್ಲಿಲ್ಲ ಅವ್ರ, 2 ತಾಸ ಇಲ್ಲೇ ಕುಂತಾರ. ಆ ರೋಡ್ ಅದ JCB ಇದು ಮಾಡೋ ಮಟನು ಇಲ್ಲೇ ಕುಂತ್ರ. ಇದು ಇತಿಹಾಸದ ದಾಖಲೆ ಬರೆಯುವಂತದ್ ಮತ್ತಿದ್ರೆ ಇಲ್ಲೇ ನಮ್ಮ ಊರಲ್ಲಿ ಮುಗಳಲ್ಲಿ. ಇವತ್ತೆಲ್ಲಾರು ಅಡ್ಡಾಡ್ತಾರ. ರೋಡ್ ಸ್ಪಾಟ್ ಮೇಲೆ 2 ತಾಸ ಹೇಳಿ ಹೊಲ್ದಾಗ ಮುಕ್ಕೊಂಡ್ ಅಲ್ಲೇ ಕುಂತ್ರ ಅಷ್ಟ್ರು ಕೂಡ ನಾವು. ಆಮೇಲೆ ಪದೇ 1 ತಾಸಿಗೆ ಫೋನ್ ಹಚ್ಚಿ ಕೇಳಾರ ಅವ್ರು ನಮ್ಮನ್ನ, ರೋಡ್ ಏನ್ ಚಾಲೋ ಐತಿ ಬಂದ್ ಐತಿ ಅಂತ ಹೇಳಿ. ಇಂಥ ವ್ಯಕ್ತಿನ ಹೆಂಗ್ ಮರ್ಯಾಕೈತ್ರಿ? ಜನಗಳಿಗೋಸ್ಕರ ಏನಾದ್ರ 10 ಮಂದಿಗೆ ಒಳ್ಳೇದಕ್ಕಂದ್ರ ಒಬ್ರಿಗೆ ಕೆಟ್ಟಾಗಾರ ಅವ್ರು. ಒಬ್ಬನ ಸಂಬಂಧ 10 ಮಂದಿ ಕಳ್ಕೊತಾರಲ್ಲ ಅವ್ರು. ಇವಾಗ ಅವ್ರು 2 ಸಲ ಆದ್ರೂ ಅಭಿವೃದ್ಧಿ ಇದೆ ಸರ್. ಅನುಕಂಪ ಆಧಾರದ ಮೇಲೆ ಅವ್ರ ಮನೆಯವ್ರು ಮತ ಕೊಟ್ಟು ಮತ್ತೆ ಜಯಿಸ್ಬೋದು. ಯಾಕಂದ್ರೆ ಮತದಾನ ಜನರಿಗೆ ಗೊತ್ತಿದ್ದಷ್ಟು ನಮಗ್ ಗೊತ್ತಿರಲ್ಲ. ಏನೋ ಒಬ್ಬರ ಮನಸೊಳಗೆ ಇದ್ದದ್ದು ಇನ್ನೊಬ್ರಿಗೆ ಹೇಳಲ್ಲ. ಇವಾಗ ನನ್ನ ಮನಸೊಳಗೆ ಇದ್ದದ್ದು ನಿಮ್ಗೆ ಹೇಳಲ್ಲ, ನಿಮ್ಮ ಮನಸೊಳಗೆ ಇದ್ದದ್ದು ನಮಗೆ ಹೇಳಲ್ಲ. ಇದು ಮತದಾನ ಅನ್ನೋದು ಒಂಥರ ಚೌಕಟ್ಟದೊಳಗ ಸೀಕ್ರೆಟ್ ಆಗಿರೋದು. ಜನ ಯಾವಾಗ ಯಾರನ್ನ ಬೆಂಬಲಿಸ್ತಾರ ಅಂತ ಗೊತ್ತಾಗುತ್ತೆ. ಅಂತ ಉದಾಹರಣೆಗಳು ರಗಡ ನಿಮ್ಗೂ ಗೊತ್ತಿರ್ಬೋದು ಸರ್. ಅದಕ್ಕಾಗಿ ಅದು ಯಾರಿಗೂ ಹೇಳಕ್ಕಾಗಲ್ಲ ಸರ್. ಈ ಉಪಚುನಾವಣೆಯಲ್ಲಿ ಅವ್ರು ಬಂದ್ರು ಸಹಿತ ಅನುಕಂಪ ಆಧಾರದ ಮೇಲೆ ಆರಿಸಿ ಬರ್ಬೋದು ಸರ್. ಅದನ್ನೆಲ್ಲ ಸರ್ ಇದು ರಾಜಕೀಯ ಜನ ಸರ್. ಇದು ಅವರು ಬೆಳೆಯಕತ್ರಿ ಸರ್, ಬೆಳಿ ಸಂಬಂಧ ಹಂಗ್ ಮಾಡ್ಕೊಂತ ಹೊಂಟ್ಬಿಟ್ಟಾರ ಸರ್. ತಿಳಿದಿದ್ದಾರೆ. ಹೌದು ಸರ್, ಅಷ್ಟು ಬಿಟ್ಟು ಮತ್ತೇನಿಲ್ಲ ಸರ್. ಸಚಿವರಾದಾಗ ಭಾಳ ಕೆಲಸ ಆಗ್ಯದ ಸರ್. 100ಕ್ಕೆ 90% ಕೆಲಸ ಆಗ್ಯದ ಸರ್. ಆ ದೇವಸ್ಥಾನಗಳು ಆಗ್ಯಾವ ನಮ್ಮಲ್ಲಿ. ಬಸವೇಶ್ವರ ದೇವಸ್ಥಾನ ಅವ್ರು ಹಾಕಿದ್ರು ಸರ್. ಅವರು ಸಚಿವರು ಇದ್ದಾಗ ಹಾಕಿದ್ರು. ಅವ್ರು ಬಸವೇಶ್ವರ ದೇವಸ್ಥಾನ ಇದ್ದಾಗ 20 ಲಕ್ಷ ರೂಪಾಯಿ ಹಾಕಿದ್ರಿ. ಅದನ್ನ ಕೆಲಸ ಗುಡಿಗೆ ಮಾಡ್ಯಾವ ಸರ್. ನಾನ ರಾಡ್ ಹಾಕಿದ್ರೆ ಕನ್ಯಾರ ಬಂದೆ ದವಾಖಾನೆ ಸುದ್ದಿ ತಾಣ ಬಂದೆ. ನಮ್ಮ ಹುಡುಗ ಡ್ರೈವರ್ ನಾವು ರೆಡಿ ಆಗ್ಬೇಕಂದ್ರೆ 24 ದಿವಸ ಬೆಡ್ ರೆಸ್ಟ್ ಹೇಳಿದ್ರು. ಬೆಡ್ ರೆಸ್ಟ್ ಇಲ್ಲ 4 ದಿವಸ ಓಡಿ ಬನ್ನಿ, ಫುಲ್ ಎಣ್ಣೆ ಹೊಡಿತೀನಿ ಆರಾಮ್ ಮಾಡಿಬಿಟ್ರು. ರಾಡ್ ಹಾಕ್ಸಿರ 1,80,000 ಬೇರೆ ಕಡೆಗೆ, ಮತ್ತೊಂದ್ ಕಡೆಗೆ 3 ಲಕ್ಷ ಕೇಳಿದ್ರ. ಶಿವಲ್ನಾಗನ ಆರಾಮ್ ಮಾಡಿ ಬರೀ 5,000ದಾಗ ರೆಡಿ ಮಾಡಿಸಿ ಕಳ್ಸಿರ. ಹಂಗ ಒಳ್ಳೆ ಮನುಷ್ಯ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದ್ರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kg ಇಂದ ಆರಾಮಾಗಿ 75 kg ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರ್ಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.